ನಮಸ್ಕಾರ. ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಆದ್ರೆ ಇವತ್ತಿಗೂ ಅವರಿಗೆ ಅಂತ ಒಂದು ಸ್ವಂತ ಮನೆ ಇಲ್ಲ. ಅವರು ಇಡೀ ಮಾನವಕುಲದ ಭವಿಷ್ಯವನ್ನೇ ಬದಲಾಯಿಸ್ತಿದ್ದಾರೆ. ಆದ್ರೆ ವಿಚಿತ್ರ ಅಂದ್ರೆ ತಮ್ಮದೇ ಭೂತಕಾಲದ ನೆರಳಿಂದ ಈಗ್ಲೂ ಓಡ್ತಿದ್ದಾರೆ. ವಾಲ್ಟರ್ ಐಸಾಕ್ಸನ್ ಅವರ ಪುಸ್ತಕದ ಆಧಾರದ ಮೇಲೆ ಮಾಡಿರೋ ಈ ವಿಶ್ಲೇಷಣೆಯಲ್ಲಿ ನಾವು ಬರೀ ರಾಕೆಟ್ ಅಥವಾ ಕಾರ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಎಲ್ಲಾ ಸಾಧನೆಗಳ ಹಿಂದಿರೋ ಯಾರಿಗೂ ಅರ್ಥವಾಗದ ಆ ಅಸಾಮಾನ್ಯ ಮನಸ್ಥಿತಿಯ ಒಳೆಹೊಕ್ಕು ನೋಡೋಣ. ಬನ್ನಿ ಶುರು ಮಾಡೋಣ. ಈ ಅದ್ಭುತ ಸಾಧನೆಗಳ ಹಿಂದಿರೋ ರಹಸ್ಯವಾದ ಆದ್ರೆ ಸ್ವಲ್ಪ ಭಯ ಹುಟ್ಟಿಸೋ ಆ ಡೀಮನ್ ಮೋಡ್ ಪ್ರಪಂಚಕ್ಕೆ ಸ್ವಾಗತ. ನೋಡಿ, ನಾವು ಸಾಮಾನ್ಯವಾಗಿ ಏನನ್ನು ನೋಡ್ತೀವಿ? ಆಕಾಶಕ್ಕೆ ಹಾರೋ ದೊಡ್ಡ ರಾಕೆಟ್ಗಳು, ಬಿಲಿಯನ್ಗಟ್ಲೆ ದುಡ್ಡು ಅಲ್ವಾ? ಆದ್ರೆ ಅದರ ಹಿಂದೆ ಒಂದು ವಿಚಿತ್ರ ಮಾನಸಿಕ ಸ್ಥಿತಿ ಇದೆ. ಸ್ಯಾಟರ್ಡೇ ನೈಟ್ ಲೈವ್ ಕಾರ್ಯಕ್ರಮದಲ್ಲಿ ಮಸ್ಕ್ ಹೇಳಿದ ಒಂದು ಮಾತು ನೆನಪಿಸ್ಕೊಳ್ಳಿ. ನಾನು ಎಲೆಕ್ಟ್ರಿಕ್ ಕಾರ್ಗಳನ್ನ ಮರುಸೃಷ್ಟಿಸಿದೆ, ಜನರನ್ನ ಮಂಗಳ ಗ್ರಹಕ್ಕೆ ಕಳಿಸ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡೋ ನಾನು ಒಬ್ಬ ಕಾಮ್ ಆಗಿರೋ ನಾರ್ಮಲ್ ವ್ಯಕ್ತಿ ಅಂತ ನೀವು ಅನ್ಕೊಂಡಿದ್ರಾ? ಖಂಡಿತ ಇಲ್ಲ. ಜಗತ್ತನ್ನೇ ಬದಲಾಯಿಸೋ ಅವರ ಸಾಧನೆಗಳಿಗೂ ಅವರೊಳಗಿರೋ ಆ ಅಶಾಂತ ಮತ್ತು ಗೊಂದಲಮಯ ಸ್ವಭಾವಕ್ಕೂ ಬಿಡಿಸಲಾಗದ ನಂಟಿದೆ. ಅವರ ಜೊತೆ ಕೆಲಸ ಮಾಡೋ ಉದ್ಯೋಗಿಗಳು ಇದಕ್ಕೆ ಡೀಮನ್ ಮೋಡ್ ಅಥವಾ ರಾಕ್ಷಸ ಮನಸ್ಥಿತಿ ಅಂತಾನೆ ಕರೀತಾರೆ. ಇದು ಶುರುವಾದ್ರೆ ನಿದ್ದೆ ಇಲ್ಲ, ಯಾವ ಎಮೋಷನ್ಸೂ ಇಲ್ಲ, ಮನಸ್ಸಿಗೆ ಶಾಂತಿನೇ ಇರಲ್ಲ. ಇರೋದು ಒಂದೇ, ಏನಾದ್ರೂ ಸಾಧಿಸಲೇಬೇಕು ಅನ್ನೋ ಒಬ್ಸೆಷನ್. ಈ ಸ್ಥಿತಿಯಲ್ಲಿ ಮನುಷ್ಯರ ಮೇಲಿನ ಸಹಾನುಭೂತಿ ಸಂಪೂರ್ಣವಾಗಿ ಮಾಯವಾಗಿಬಿಡುತ್ತೆ. ಕೇವಲ ಸರ್ವೈವಲ್ ಇನ್ಸ್ಟಿಂಕ್ಟ್ ಮಾತ್ರ ಎಚ್ಚರಾಗಿರುತ್ತೆ. ಯಾವುದೋ ಲೆವೆಲ್ನ ಫೋಕಸ್ ಇದು ನಿಜಕ್ಕೂ ಸ್ವಲ್ಪ ಭಯಾನಕ ಅನ್ಸುತ್ತೆ ಅಲ್ವಾ? ಹಾಗಾದ್ರೆ ಈ ಛಲ, ಈ ಡೀಮನ್ ಮೋಡ್ ಶುರುವಾಗಿದ್ದು ಎಲ್ಲಿಂದ? ಇದರ ಬೇರುಗಳಿರೋದು ಒಂದು ತೀವ್ರವಾದ ನೋವಿನಲ್ಲಿ. ಇದರ ಕತೆ ಶುರುವಾಗೋದು ದಕ್ಷಿಣ ಆಫ್ರಿಕಾದಲ್ಲಿ. ಅಲ್ಲಿ ಬದುಕು ಅನ್ನೋದು ಜಸ್ಟ್ ಒಂದು ಚಾಯ್ಸ್ ಆಗಿರ್ಲಿಲ್ಲ, ಅದೊಂದು ಹೋರಾಟ. ವೆಲ್ಟ್ ಸ್ಕೂಲ್ ಅನ್ನೋ ಒಂದು ಸರ್ವೈವಲ್ ಕ್ಯಾಂಪ್ ಇತ್ತು. ಊಹಿಸ್ಕೊಳ್ಳಿ, ಅಲ್ಲಿ ಮಕ್ಕಳಿಗೆ ಸ್ವಲ್ಪವೇ ಊಟ ಕೊಟ್ಟು ಅದಕ್ಕಾಗಿ ಪರಸ್ಪರ ಕಿತ್ತಾಡುವಂತೆ ಮಾಡ್ತಿದ್ರು. ಅಕ್ಷರಶಃ ಬಲಿಷ್ಠರು ಮಾತ್ರ ಬದುಕುಳಿಯೋ ಕ್ರೂರ ವಾತಾವರಣ ಅದು. ಜೊತೆಗೆ ಸ್ಕೂಲ್ನಲ್ಲಿ ಅವರಿಗೆ ಎಷ್ಟು ಭೀಕರವಾಗಿ ಹೊಡೆಯುತ್ತಿದ್ರು ಅಂದ್ರೆ ಆಸ್ಪತ್ರೆಗೆ ಸೇರಿ ಮುಖದ ಮೂಳೆಗಳನ್ನು ಸರಿಪಡಿಸ್ಕೊಡೋಕ್ಕೆ ಹಲವಾರು ಸರ್ಜರಿಗಳನ್ನೇ ಮಾಡಿಸ್ಕೋಬೇಕಾಯ್ತು. ಸ್ಕೂಲಲ್ಲೇ ಆ ಗೋಳು ಅಂದ್ರೆ ಮನೆಗೆ ಬಂದ್ರೆ ಅಲ್ಲಿಯೂ ಶಾಂತಿ ಇರಲಿಲ್ಲ. ದೈಹಿಕ ಹಿಂಸೆಗಿಂತ ತನ್ನೇ ಕೊಡ್ತಿದ್ದ ಮಾನಸಿಕ ಹಿಂಸೆ ಇನ್ನಷ್ಟು ಕ್ರೂರವಾಗಿತ್ತು. ಅವರ ಮೊದಲ ಪತ್ನಿ ಜಸ್ಟಿನ್ ಮಸ್ಕ್ ಒಂದು ಕಡೆ ಹೇಳ್ತಾರೆ, ಅವರು ಆ ಭಯವನ್ನ ಸ್ವಿಚ್ ಆಫ್ ಮಾಡೋದನ್ನ ಕಲ್ತ್ಬಿಟ್ರು. ಆದ್ರೆ ಒಮ್ಮೆ ಭಯನ ಆಫ್ ಮಾಡಿದ್ಮೇಲೆ ಬಹುಶಃ ಸಂತೋಷ ಅಥವಾ ಪ್ರೀತಿಯಂತ ಇತರ ಭಾವನೆಗಳನ್ನು ಕೂಡ ಆಫ್ ಮಾಡಲೇಬೇಕಾಗತ್ತೆ ಅಂತ. ಆ ನಿರಂತರ ಹಿಂಸೆಯಿಂದ ಪಾರಾಗೋಕೆ ತಮ್ಮ ಎಮೋಷನ್ಸನ್ನೇ ಶಟ್ ಡೌನ್ ಮಾಡಿದ್ರು. ಇದೇ ರಕ್ಷಣಾತ್ಮಕ ತಂತ್ರ ಮುಂದೆ ಅವರನ್ನ ಯಾವ ಭಯವೂ ಇಲ್ಲದ, ಆದರೆ ಕೆಲವೊಮ್ಮೆ ಕಲ್ಲೆದೆಯ ಇನ್ನೋವೇಟರ್ ಆಗಿ ಬದಲಾಯಿಸಿತು. ಈ ಹಿನ್ನೆಲೆಯಿಂದ ಬಂದವರಿಗೆ ರಿಸ್ಕ್ ಅಥವಾ ಅಪಾಯ ಅನ್ನೋದು ಯಾವತ್ತೂ ಭಯಪಡೋ ವಿಷಯ ಆಗಿರಲಿಲ್ಲ. ಬದಲಾಗಿ ಅದೊಂದು ವ್ಯಸನವಾಗಿ ಬದಲಾಯಿತು. ಸಾಮಾನ್ಯವಾಗಿ ನಾವು ಬಿರುಗಾಳಿ ಬಂದ್ರೆ ಓಡಿ ಸೇಫ್ ಆಗಿರೋ ಜಾಗ ಹುಡುಕ್ತೀವಿ. ಆದರೆ ಇವರು ಆ ಬಿರುಗಾಳಿಯ ಒಳಗೆ ನುಗ್ಗಿ ಹೋಗ್ತಾರೆ. 2008 ಅವರ ಪಾಲಿಗೆ ಅಕ್ಷರಶಃ ನರಕ. ಆಗಸ್ಟಲ್ಲಿ 3ನೇ ಸ್ಪೇಸ್ ಎಕ್ಸ್ ರಾಕೆಟ್ ಬ್ಲಾಸ್ಟ್ ಆಯಿತು. ಇತ್ತ ಟೆಸ್ಲಾ ಬಹುತೇಕ ದಿವಾಳಿಯಾಗೋ ಸ್ಥಿತಿಯಲ್ಲಿತ್ತು. ಕೈಲಿದ್ದ ಸ್ವಲ್ಪ ಹಣ ಇಟ್ಕೊಂಡು ಸುಮ್ನಾಗ್ಬೋದಿತ್ತು ಅಲ್ವಾ? ಆದರೆ ಅವರು ಹಾಗೆ ಮಾಡಲಿಲ್ಲ. ಮಾಡು ಇಲ್ಲವೇ ಮಡಿ ಅಂಟ 4ನೇ ರಾಕೆಟ್ ಉಡಾವಣೆಗೆ ತಮ್ಮ ಸರ್ವಸ್ವವನ್ನು ಪಣಕ್ಕಿಟ್ರು. ಲಕ್ ನೋಡಿ, ಸೆಪ್ಟೆಂಬರಲ್ಲಿ ಆ ಲಾಂಚ್ ಸಕ್ಸಸ್ ಆಯಿತು. ಡಿಸೆಂಬರಲ್ಲಿ ನಾಸಾದಿಂದ ಕಾಂಟ್ರಾಕ್ಟ್ ಸಿಕ್ತು. ಪ್ರೆಷರ್ ಹೆಚ್ಚಾದಷ್ಟು ಅವರ ಕಾರ್ಯಕ್ಷಮತೆ ಪೀಕ್ಗೆ ಹೋಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವರ ಜೊತೆಯಲ್ಲೇ ಕೆಲಸ ಮಾಡಿದ್ದ ಪೇಪಾಲ್ ಕೋ-ಫೌಂಡರ್ ಪೀಟರ್ ಥೀಲ್ ಹೇಳ್ತಾರೆ, ಎಲಾನ್ ಮಸ್ಕ್ ಅಪಾಯಕ್ಕಾಗಿಯೇ ಅಪಾಯವನ್ನು ಹುಡುಕ್ತಾರೆ, ಅವರದನ್ನು ಎಂಜಾಯ್ ಮಾಡ್ತಾರೆ, ಅಷ್ಟೇ ಅಲ್ಲ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂತ. ನಿಜಕ್ಕೂ ಅವರಿಗೆ ಈ ಸೇಫ್ ಆ್ಯಂಡ್ ಸ್ಟೇಬಲ್ ಲೈಫ್ ಬೋರ್ ಹೊಡೆಸ್ತೆ. ಎಲ್ಲವೂ ಸರಿ ಇದ್ದಾಗ ಅವರಿಗೆ ತಾವೇ ಜೀವಂತವಾಗಿಲ್ಲ ಅಂತ ಅನ್ಸುತ್ತಂತೆ. ಅವ್ರ ಬ್ರೈನ್ ಕೆಲಸ ಮಾಡಬೇಕು ಅಂದ್ರೆ ಅಲ್ಲಿ ಡ್ರಾಮಾ ಇರಬೇಕು, ದೊಡ್ಡ ರಿಸ್ಕ್ ಇರಬೇಕು, ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಫೇಲ್ ಆಗೋ ಭಯ ಇರಲೇಬೇಕು. ಇದೆಲ್ಲ ಸರಿ, ಆದ್ರೆ ಆ ಫ್ಯಾಕ್ಟ್ರಿಗಳಲ್ಲಿ, ಆ ಬೋರ್ಡ್ ರೂಮ್ಗಳಲ್ಲಿ ಅವ್ರು ಯಾಕೆ ಕೆಲಸ ಮಾಡ್ತಾರೆ? ಅದಕ್ಕೆ ಅವರು ಬಳಸೋದು ಅಳಿಸುವ ಅಲ್ಗಾರಿದಮ್. ಅವರು ಇಡಿಯಟ್ ಇಂಡೆಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ತಾರೆ. ಅಂದ್ರೆ ಒಂದು ಫೈನಲ್ ಪ್ರಾಡಕ್ಟ್ಗೆ ಆಗ್ತಿರೋ ಖರ್ಚು ಮತ್ತೆ ಅದರ ಬೇಸಿಕ್ ಕಚ್ಚಾ ವಸ್ತುಗಳ ಬೆಲೆ, ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಿದೆ ಅಂತ ನೋಡೋದು. ಯಾವುದಾದ್ರೂ ವಸ್ತು ತುಂಬಾ ಕಾಸ್ಟ್ಲಿ ಅನ್ಸಿದ್ರೆ ಅದನ್ನ ಬೇಸಿಕ್ ಫಿಸಿಕ್ಸ್ ಲೆವೆಲ್ಗೆ ತಂದು ಸುಖಾಸೊಮ್ಮನೆ ಆಗ್ತಿರೋ ಎಕ್ಸ್ಟ್ರಾ ಖರ್ಚುಗಳನ್ನ ನಿರ್ದಾಕ್ಷಿಣ್ಯವಾಗಿ ತೆಗೆದುಹಾಕ್ತಾರೆ. ನಾರ್ಮಲ್ ಕಾರ್ಪೊರೇಟ್ ಇಂಜಿನಿಯರಿಂಗು ಮಸ್ಕ್ ತತ್ವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾರ್ಮಲ್ ಆಗಿ ಒಂದು ಪರ್ಫೆಕ್ಟ್ ಪಾರ್ಟ್ ಇದ್ರೆ ಅದೇ ಬೆಸ್ಟ್ ಪಾರ್ಟ್ ಅಂತಾರೆ. ಆದರೆ ಮಸ್ಕ್ ಫಿಲಾಸಫಿ ಏನ್ ಗೊತ್ತಾ? ಯಾವ ಪಾರ್ಟ್ ಇಲ್ವೋ ಅದೇ ಬೆಸ್ಟ್ ಪಾರ್ಟು. ಅಂದ್ರೆ ಒಂದು ಪ್ರೋಸೆಸ್ ಅಥವಾ ಸಿಸ್ಟಮ್
ಖಂಡಿತವಾಗಿಯೂ ಬೇಕೇ ಬೇಕು ಅನ್ನೋ ಹಾಗಿಲ್ಲ ಅಂದ್ರೆ ಅದನ್ನ ಕಿತ್ತು ಬಿಸಾಕೋದು. ಫ್ಯಾಕ್ಟ್ರಿಗೆ ಹೋಗಿ ಇಂಜಿನಿಯರ್ಸ್ ಕಷ್ಟಪಟ್ಟು ಮಾಡಿರೋ ಸಿಸ್ಟಮ್ಗಳನ್ನೇ ಡಿಲೀಟ್ ಮಾಡಿಸ್ಬಿಡ್ತಾರೆ. ಬದುಕುಳಿಯಲು ಸಂಪೂರ್ಣವಾಗಿ ಅಗತ್ಯವಿಲ್ಲದ ಯಾವುದನ್ನು ಅವರು ಇಟ್ಕೊಳ್ಳೋದಿಲ್ಲ. ಅವರ ಪ್ರತಿಯೊಂದು ಟೀಮ್ ಫಾಲೋ ಮಾಡಲೇಬೇಕಾದ ಒಂದು ಕ್ರೇಜಿ 5 ಸ್ಟೆಪ್ ಆಲ್ಗೋರಿದಮ್ ಇದೆ. ಮೊದಲನೇದು, ರೂಲ್ಸನ್ನ ಪ್ರಶ್ನಿಸಿ. ಎರಡನೇದು, ಅನಗತ್ಯ ಭಾಗಗಳನ್ನು ಡಿಲೀಟ್ ಮಾಡಿ. 3, ಅದನ್ನ ಸಿಂಪಲ್ ಮಾಡಿ. 4, ಪ್ರೊಸೆಸ್ ಅನ್ನ ಫಾಸ್ಟ್ ಮಾಡಿ. ಆ್ಯಂಡ್ ಫೈನಲಿ, ಆಟೋಮೇಟ್ ಮಾಡಿ. ಎಲಾನ್ ಪ್ರಕಾರ ಈ ಓವರ್ ಸ್ಮಾರ್ಟ್ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಅವರೇ ತುಂಬ ಡೇಂಜರಸ್. ಯಾಕಂದ್ರೆ ಅವರು ತಮ್ಮದೇ ಕೆಟ್ಟ ಐಡಿಯಾಗಳನ್ನ ಇಮೋಷನಲಿ ಅಟ್ಯಾಚ್ ಆಗಿ ಡಿಫೆಂಡ್ ಮಾಡ್ಕೊಳ್ತಾ ಇರ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ನಿರ್ದಯವಾಗಿ ಅವ್ರ ಕೆಲಸ ಮಾಡೋದು ಯಾಕೆ? ಇದೇ ಭವಿಷ್ಯದ ಉಳಿವಿನ ಹೋರಾಟ. ನಿಮ್ಗೆ ಅನ್ಸ್ಬೋದು ಇದೆಲ್ಲ ಕೇವಲ ಹಣ ಮಾಡೋಕೆ ಅಂತ, ಆದರೆ ಸತ್ಯ ಅದಲ್ಲ. ದುಡ್ಡು ಅವರಿಗೆ ಜಸ್ಟ್ ಒಂದು ಫ್ಯೂಯಲ್, ಇಂಧನ ಅಷ್ಟೇ. ಅವರ ಒಳಗಡೆ ಒಂದು ದೊಡ್ಡ ಭಯ ಇದೆ. ನಮ್ಮ ಈ ಮಾನವ ನಾಗರಿಕತೆ ತುಂಬ ದುರ್ಬಲವಾಗಿದೆ ಅಂತ. ಒಂದು ಸೂಪರ್ ಇಂಟೆಲಿಜೆಂಟ್ AI ಅಥವಾ ಯಾವುದೋ ಒಂದು ಜಾಗತಿಕ ವಿಪತ್ತು ನಮ್ಮನ್ನ ಭೂಮಿಯಿಂದಲೇ ಅಳಿಸ್ಹಾಕ್ಬೋದು ಅನ್ನೋ ಭಯ, ಮಾನವ ಪ್ರಜ್ಞೆ ಅಂದ್ರೆ ಹ್ಯೂಮನ್ ಕಾನ್ಷಿಯಸ್ನೆಸ್ ಅನ್ನ ಈ ಎಲ್ಲ ಅಪಾಯಗಳಿಂದ ಕಾಪಾಡೋದೇ ಅವರ ಅಂತಿಮ ಗುರಿ. ಅದಕ್ಕೆ ನೋಡಿ, ಅವರಿಗೆ ಮಂಗಳ ಗ್ರಹ ಕೇವಲ ಒಂದು ಶೋ ಆಫ್ ಅಥವಾ ಪ್ರತಿಷ್ಠೆಯ ಸಂಕೇತ ಅಲ್ಲ, ಅದೆಂಥದ್ದೋ ಬ್ಯಾಕಪ್ ಡ್ರೈವ್ ಇದ್ದ ಹಾಗೆ. ಸ್ಪೇಸ್ ಎಕ್ಸ್ ಆಗಲಿ, ನ್ಯೂರಲಿಂಕ್ ಆಗಲಿ, ಇವೆಲ್ಲ ಬರೀ ಬಿಸ್ನೆಸ್ ಅಲ್ಲ. ಎಲ್ಲಿ ಮನುಷ್ಯರು ಕೃತಕ ಬುದ್ಧಿಮತ್ತೆ ಮುಂದೆ ಸೋತೋಗ್ತಾರೋ ಅನ್ನೋ ಭಯಕ್ಕೆ ಅದನ್ನ ತಡೆಯೋಕ್ ನಿರ್ಮಿಸ್ತಾ ಇರೋ ಟೆಕ್ನಾಲಜಿ ಶೀಲ್ಡ್ಗಳು. ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಅವರು ಕಂಪನಿಗಳನ್ನ ಕಟ್ತಾ ಇಲ್ಲ, ಮುಂದೆ ಬರಬಹುದಾದ ಭೀಕರ ವಿನಾಶಕ್ಕೆ ಈಗಲೇ ಪ್ರಿಪೇರ್ ಆಗ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಅವರ ಎಂಟ್ರಿ ಕೊಟ್ಟಿದ್ದು ಡಿಜಿಟಲ್ ಯುಗದ ಪ್ಲೇಗ್ರೌಂಡ್ಗೆ. ನಿಮಗೆ ನೆನ್ಪಿರ್ಬೋದು ಬಾಲ್ಯದಲ್ಲಿ ಆಟದ ಮೈದಾನದಲ್ಲಿ ಅವರನುಭವಿಸಿದ ಹಿಂಸೆ. ಆದರೆ ಇವತ್ತು ಇಂಟರ್ನೆಟ್ ಅನ್ನೋದು ನಮ್ಮ ಆಧುನಿಕ ಯುದ್ಧಭೂಮಿ. ಆವತ್ತು ಮೈದಾನದಲ್ಲಿ ಏಟು ತಿಂದಿದ್ದ ಆ ಹುಡುಗ ಇವತ್ತು ಪ್ರಪಂಚದ ಅತಿದೊಡ್ಡ ಡಿಜಿಟಲ್ ಪ್ಲೇಗ್ರೌಂಡ್ ಅಡ್ಡಿರೋ ಟ್ವಿಟರನ್ನೇ ಖರೀದಿಸಿದ್ದಾರೆ. ಅದನ್ನ ಪ್ರಾಫಿಟ್ ಕಟ್ಟಿ ತಗೊಂಡಿದ್ದಲ್ಲ. ಆ ಒಂದು ಟ್ರಾಮಾ ಇವತ್ತು ಈ ಮಟ್ಟದ ಕಂಟ್ರೋಲ್ ತೆಗೆದುಕೊಳ್ಳೋಕೆ ಕಾರಣ ಆಯ್ತಾ ಅಂತ ಅನ್ಸುತ್ತೆ. ಓವರ್ನೈಟ್ ಎಲ್ಲವನ್ನೂ ಬದಲಾಯಿಸಿ ಸಾವಿರಾರು ಜನರನ್ನ ಕೆಲಸದಿಂದ ತೆಗೆದ್ರು. ಇವರ ಲೈಫ್ನಲ್ಲಿ ಈ ಮ್ಯಾಕ್ರೋ ವಿಷನ್ ಅಂದ್ರೆ ಬೃಹತ್ ದೃಷ್ಟಿಕೋನಕ್ಕೂ ಮೈಕ್ರೋ ರಿಯಾಲಿಟಿಗೂ ತುಂಬಾನೇ ವ್ಯತ್ಯಾಸ ಇದೆ. ಒಂದೆಡೆ ಇಡೀ ಮಾನವಕುಲವನ್ನೇ ಉಳಿಸ್ಬೇಕು ಅನ್ನೋ ಆಕಾಶದಷ್ಟು ದೊಡ್ಡ ಗುರಿ, ಆದರೆ ಇನ್ನೊಂದೆಡೆ ಡೆಸ್ಕ್ಗಳ ಕೆಳಗೆ ಮಲಗೋದು, ರಾತ್ರೋರಾತ್ರಿ 100 ಉದ್ಯೋಗಿಗಳನ್ನ ಕೆಲ್ಸದಿಂದ ತೆಗೆಯೋ ಕಠಿಣ ಹಾರ್ಡ್ಕೋರ್ ಕಲ್ಚರ್. ಹ್ಯುಮ್ಯಾನಿಟಿನ ಉಳಿಸೋಕ್ ಹೊರಟಿರೋ ವ್ಯಕ್ತಿಗೆ ಕೆಲವೊಮ್ಮೆ ವೈಯಕ್ತಿಕ ಮಟ್ಟದಲ್ಲಿ ಸಹಾನುಭೂತಿನೇ ಇಲ್ವಲ್ಲ ಅನ್ನೋ ವಿಪರ್ಯಾಸ ಎದ್ದು ಕಾಣುತ್ತೆ. ಜೊತೆಗೆ ತಮ್ಮ ಸ್ವಂತ ನೆಮ್ಮದಿ, ಕಂಫರ್ಟ್ ಎಲ್ಲವನ್ನೂ ಅವರು ತ್ಯಾಗ ಮಾಡಿದ್ದಾರೆ. ಇಷ್ಟೆಲ್ಲ ನೋಡಿದ್ಮೇಲೆ ನಮಗೊಂದು ಪ್ರಶ್ನೆ ಕಾಡುತ್ತೆ. ಅವರು ಎಲ್ರ ಜೊತೆ ತುಂಬಾ ಪ್ರೀತಿಯಿಂದ ನಗುನಗುತ್ತಾ ಚಿಲ್ಲಾಗಿ ಇದ್ದುಕೊಂಡೇ ಮಂಗಳ ಗ್ರಹಕ್ಕೆ ರಾಕೆಟ್ ಉಡಾವಣೆ ಮಾಡೋಕ್ಕಾಗ್ತಿತ್ತಾ? ಈ ಪುಸ್ತಕದ ವಿಶ್ಲೇಷಣೆ ನಮಗೆ ಹೇಳೋ ಸತ್ಯ ಒಂದೇ, ಬಹುಶಃ ಇಲ್ಲ. ಇತಿಹಾಸವನ್ನ ಬದಲಾಯಿಸೋ ಇಂಥ ದೊಡ್ಡ ಹೆಜ್ಜೆಗಳು ಆ ಡೀಮನ್ ಮೋಡ್ನಲ್ಲಿ ಸಿಲ್ಕೊಂಡಿರೋ ಯಾವುದೇ ರಾಜಿ ಮಾಡ್ಕೊಳ್ಳದ ಒಬ್ಸೆಸಿವ್ ಮನಸ್ಸಿನಿಂದ ಮಾತ್ರ ಸಾಧ್ಯನೇನೋ? ನಿಮ್ಮ ಪ್ರಕಾರ ಜಗತ್ತನ್ನ ಬದಲಾಯಿಸೋಕೆ ಇಂಥದ್ದೊಂದು ರಾಕ್ಷಸ ಛಲ ಬೇಕೇ ಬೇಕಾ? ಯೋಚನೆ ಮಾಡಿ.